ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನಮ್ಮೆಲ್ಲ ಸಹೃದಯರೇ, ಮಾತಾಡೋದು ನಂಗೆ ಗೊತ್ತಿಲ್ಲ ಯಾಕೆ ತುಂಬ ಕಷ್ಟವಾದ್ದು. ಮಾತಾಡೋರು ಮಾತಾಡಿದ್ರೆ ಚಂದ, ಇಲ್ಲ ಅಂತಂದರೆ ತುಂಬ ಕಷ್ಟ. ಮತ್ತು ಈಗಾಗಲೇ ನಾನು ಗಮನಿಸ್ತಾ ಇದ್ದೇನೆ, ಕುಳಿತಿರುವ ಸಭಿಕರು ಒಂದು ರೀತಿಯಲ್ಲಿ ಅಸ್ವಸ್ಥರಾಗ್ತಾ ಇದ್ದಾರೆ ಮಾತಿನಿಂದ ಅಂತ ಅನಿಸ್ತಾ ಇದೆ ನನಗೆ. ಈ ಸಂದರ್ಭದಲ್ಲಿ ಸುಮಾರು ವರ್ಷದಿಂದ ನಾನು ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ಇಲ್ಲಿಯ ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನನ್ನ ಕೈಲಾದ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಕಳೆದ 1 ತಿಂಗಳಿನಿಂದ ಇಲ್ಲಿಯೇ ಕುಳಿತು ಒಂದು ನಾಟಕದ ಸಿದ್ಧತೆ ಆಗಿದೆ. ಇವತ್ತು ಅದು ಪ್ರದರ್ಶನ ಆಗ್ತಾ ಇದೆ. ಗೊತ್ತಿಲ್ಲ, ಅದು ನೋಡೋರು ಪುಣ್ಯ ಇದ್ದ ಹಾಗೆ ಆಗ್ತದೆ. ಯಾಕೆಂದರೆ ತುಂಬ ಕ್ಲಿಷ್ಟವಾದ ನಾಟಕ, ಜಿ ಬಿ ಜೋಶಿ ಅವರದ್ದು ಜರ್ಮನ್ ಬಂಗಲೆ ಅಂತ. ಆ ನಾಟಕವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ನಮ್ಮ ಸಂಚಾರದ ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಅದು ನಿಮ್ಮ ಹಾರೈಕೆ ಇರಲಿ ಅಂತ ನಾನು ಆಶಿಸ್ತೇನೆ. ಯಾಕಂತಂದರೆ ಅದು ಸಾಂಪ್ರದಾಯಿಕವಾದಂಥ ನಾಟಕ ಅಲ್ಲ. ಒಂದು ಜರ್ಮನ್ ಬಂಗ್ಲೆಯೊಳಗೆ ಹೋಗಿ ಆ ತರುಣ ಮತ್ತು ತರುಣಿಯರು ಅಲ್ಲಿ ಅನುಭವಿಸುವಂಥ ಅನುಭವ ಇದೆಯಲ್ಲ, ಅದು ಇಡೀ ಒಂದು ಭಾರತವನ್ನು ನಾವು ಯಾತ್ರೆ ಮಾಡಿದಂಥ ಒಂದು ಅನುಭವ ಅಲ್ಲಿ ಆಗ್ತದೆ ಅಂತ ನನಗೆ ಅನಿಸಿರೋದು. ಈ ಜಾಗತೀಕರಣದ ಈ ಸಂದರ್ಭದಲ್ಲಿ ಆ ನಾಟಕ ಹೆಚ್ಚು ಪ್ರಸ್ತುತ ಅಂತ ಅನಿಸಿ ನಾನು ಆಯ್ಕೆ ಮಾಡಿದೆ. ಗುರುಗಳು ಅದನ್ನು ಓದಿ ಇದೇನು ನಾಟಕ ಇದು, ನನಗೇನು ಇದಾಗ್ತಾ ಇಲ್ಲ ಹೀಗೆ ಅಂತಂದರು. ನೋಡೋಣ ಬುದ್ಧಿ, ಅದು ಮಾಡಿದ ಮೇಲೆ ನೋಡೋ ಅಂಥ ನಾಟಕ ಹೊರತು ಕೆಲವೆಲ್ಲ ಓದೋ ನಾಟಕ ಇರ್ತದೆ, ಕೆಲವಂತೂ ಓದಿದ ಇದಾಗೋದಿಲ್ಲ. ಅದು ನೋಡೋ ಅಂಥ ನಾಟಕ ಪ್ರಯತ್ನ ಮಾಡೋಣ ಅಂತ ಒಂದು ಅವಕಾಶ ಮಾಡಿಕೊಟ್ರು. ಆ ಅವಕಾಶ ಇವತ್ತು ನಾವು ರಂಗರೂಪದಲ್ಲಿ ಹೊರಗೆ ಬರ್ತಾ ಇದೆ. ನಾನು ಮೊದಲನೇ ಪ್ರದರ್ಶನ ನೋಡಬೇಕು. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಆಮೇಲೆ ಸಾಣೆಹಳ್ಳಿಯ ಒಂದು ಈ ಉತ್ಸವ ಅಂತಂದರೆ ಇದೊಂದು ನಮಗೆಲ್ಲ ಒಂದು ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡುವಂಥ ಉತ್ಸವ. ಇದು ಬರೇ ಸಂಭ್ರಮದಲ್ಲಿ ಮುಳುಗಿ ಹೋಗುವಂಥದ್ದಲ್ಲ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದು, ಒಂದು ನಾಟಕಗಳನ್ನು ನೋಡೋದು ಅಂತಂದರೆ ಒಂದು ಪುಸ್ತಕವನ್ನು ಓದಿದಷ್ಟೇ ಅನುಭವ ಆಗೋಂಥದ್ದು. ಆಮೇಲೆ ಅದನ್ನು ಮೆಲುಕು ಹಾಕೋದು ಮತ್ತು ಚರ್ಚೆ ಮಾಡೋದು. ಈ ಥರದಲ್ಲಿ ಅದು ನಮಗೆ ಒಂದು ಅಭಿರುಚಿಯನ್ನು ಬೆಳೆಸುವಂಥ ಒಂದು ಈ ಉತ್ಸವ ಅಂತ. ಹಾಗಾಗಿ ಪ್ರತಿ ವರ್ಷ ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಈ ಉತ್ಸವ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.